ಹಲೋ. ಸರ್ ನಮಸ್ಕಾರ ಆಹ್ಲಾತ್ರ ಅವರಿಗೆ. ಹಾ. ನಿಮ್ಮ ಸಂದೇಶಗಳು, ನಿಮ್ಮ ಮಾತುಗಳು, ನಿಮ್ಮ ಇವು ಬಹಳ ನೋಡಿ ನಾವು ಮೆಚ್ಚುಗೆ ವ್ಯಕ್ತಪಡಿಸಿದ್ದೇವೆ. ನಾನು ಮೊದಲಾಗಿ ಹೇಳ್ಬೇಕಂತಂದ್ರೆ ನಮ್ದು ಸಾಲ ಇಲ್ಲ, ಆದ್ರೂ ಸ್ವಲ್ಪ ಮನೆ ತಗೊಳ್ಬೇಕಾದ್ರೆ ಸಾಲ ಮಾಡಿದ್ದೆ, ಪೂರ್ತಿ ತೀರಿಸಿದ್ದೀನಿ. ಇನ್ನು ಸ್ವಲ್ಪ ಕೆಲವೇ ಒಂದು 3 ಲಕ್ಷ ಇದೆ. ಖಂಡಿತ ನಿಮ್ಮ ಹೇಳಿದ್ದು ನಾನು ಬಹಳ ಪಾಲಿಸ್ತಾ ಇದ್ದೀನಿ. ಅದನ್ನು ಬಹಳ ಬೇಗ ಸಾಲ ತೀರಿಸ್ಬೇಕು ಅಂತ ಇದ್ದೀನಿ. ದಯವಿಟ್ಟು ನನ್ನದೊಂದು ಪ್ರಶ್ನೆ ಏನಿಲ್ಲ, ಮಗ ನನಗಿಬ್ರು ಮಕ್ಕಳು. ನಾನು ಕೇಳಬಾರ್ದು ಪರ್ಸನಲ್, ನೀವು ಹೇಳ್ತಾನೆ ಇರ್ತೀರಾ, ಆದ್ರೂ ನಾನು ಎಲ್ಲವೂ ಮೆಸೇಜ್ ನೋಡೇನೆ ಅರ್ಥ ಮಾಡ್ಕೊಂತ ಇದ್ದೀನಿ. ಆದ್ರೂ ಇದೊಂದು ನಿಮ್ಮ ಬಾಯಲ್ಲೇ ಕೇಳ್ಬೇಕು ಅಂತ ನನಗೆ ತುಂಬಾ ಬಹಳ ದಿನದಿಂದ ಕಾಯ್ತಿದ್ದೆ. ಇವತ್ತು ಫೋನ್ ಸಿಕ್ಬಿಟ್ಟಿದೆ. ನನ್ನ ಅದೃಷ್ಟನೇ ಸರಿ. ಇವತ್ತು ಶುಕ್ರವಾರ. ಏನಿಲ್ಲ, ಮಗಳದು ಮೂಲ ನಕ್ಷತ್ರ. ನಾವು ಶಾಸ್ತ್ರ ನೋಡ್ಬೇಕೋ ಬೇಡ? ಈಗ ಮೂಲ ನಕ್ಷತ್ರ 4ನೇ ಪಾದ ಚೆನ್ನಾಗಿದೆ ಅಂತಾರೆ ಗುರುಗಳು, ಮತ್ತೆ ಬರ್ದಿರೋರು ಚೆನ್ನಾಗಿದೆ ಅಂತಾರೆ. ಹೆಣ್ಣು ಗಂಡು ಸಮಸ್ಯೆ ಬಂದಾಗ ಮದುವೆ ಮಾಡ್ಬೇಕಂತ ಇದ್ದೀನಿ. ಕೆಲವರು ಮೂಲ ನಕ್ಷತ್ರ ಅಂತ ಕೆಲವರು ರಿಜೆಕ್ಟ್ ಮಾಡರೇ ಇದ್ದಾರೆ. ಇದಕ್ಕೆ ಪರಿಹಾರ ಒಂದು ತಿಳಿಸ್ಬೇಕಲ್ಲ. ಮಗು ಹುಟ್ಟಿದ್ದು ಎಲ್ಲಿ? ಮಗು ಹುಟ್ಟಿದ್ದು ಚಿತ್ರದುರ್ಗನೇ. ಮಾಮೂಲಿ ಡೆಲಿವರಿ ಆಗಿದೆ. ನಾರ್ಮಲ್ ಡೆಲಿವರಿ ಆಗಿದೆ. ನಾರ್ಮಲಿ ಡೆಲಿವರಿ. ಓಕೆ. ಮೂಲ ನಕ್ಷತ್ರ 4ನೇ ಪಾದ. 4ನೇ ಪಾದ. ಓಕೆ. ಟೋಟಲ್ ಎಷ್ಟು ನಕ್ಷತ್ರ ಇದೆ? ಅದು ಸ್ವಲ್ಪ ನಾನು ಬುದ್ಧಿ ನಮಗೆ ಸ್ವಲ್ಪ ಕಡಿಮೆ. ನಿಮ್ಮ ಕ್ವಶನ್ಗಳು ಬೇರೆಯವ್ರಿಗೆ ಹೇಳೋದು ಆದ್ರೂ ಅಷ್ಟೊಂದು. ಓಕೆ. ನಾರ್ಮಲ್ ಡೆಲಿವರಿ ಹೇಗಾಯ್ತು? ಅವರು ಡಾಕ್ಟರ್ ಮೊದ್ಲೇ ಪೇನ್ಸ್ ಬಂದ್ಮೇಲೆ ಮೊದ್ಲೇ ಹೋದ್ರ? ಇಲ್ಲ, ಪೇನ್ಸ್ ಬಂದ್ಮೇಲೆ ಕರ್ಕೊಂಡು ಹೋದ್ರು. ಓಕೆ. ನಾರ್ಮಲ್ ಆಗಿ ಆಯ್ತಾ? ಏನ್ ತೊಂದರೆ ಆಗಿಲ್ವಾ ಡೆಲಿವರಿ? ಏನು ತೊಂದರೆ ಆಗಿಲ್ಲ, ಬಹಳ ಚೆನ್ನಾಗಾಯ್ತು ಅಂದ್ರು. ನಾರ್ಮಲ್ ಡೆಲಿವರಿನೇ ಮಾಡಿಸಿದ್ರು. ಮಗುಂದು ನಾರ್ಮಲ್ ಡೆಲಿವರಿನೇ ಆಗಿದೆ, ಅದು ಅದೇ ಹಾಸ್ಪಿಟಲ್ ಅಲ್ಲಿ ಆಗಿದೆ. ಮಗು ಏನ್ ಓದ್ತಾ ಇದೆ ಈಗ? ಅವಳು BE ಇಂಜಿನಿಯರ್ ಕಂಪ್ಲೀಟೆಡ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. 2 ವರ್ಷ ಕಂಪ್ಲೀಟ್ ಆಯ್ತು. ಓಕೆ. ಹೇಗೆ ಆ ಮಗುಗೆ ಸೀಟ್ ಸಿಕ್ತು ಇಂಜಿನಿಯರಿಂಗ್? ಅವಳಿಗೆ ಇಲ್ಲೇ ಚಿತ್ರದುರ್ಗದಲ್ಲೇ SGM ಕಾಲೇಜಲ್ಲಿ CET ಅಲ್ಲಿ ರ್ಯಾಂಕಿಂಗ್ ಅಲ್ಲಿ ಸಿಕ್ತು ಅವಳಿಗೆ. ಓಕೆ. ಯಾಕೆ ಆ ಮಗುಗೆ ರ್ಯಾಂಕಿಂಗ್ ಅಲ್ಲಿ ಸಿಕ್ತು? ಡೊನೇಷನ್ ಯಾಕೆ ಕೊಡ್ಲಿಲ್ಲ? ಅವಳಿಗೆ ರ್ಯಾಂಕಿಂಗ್ CET ಎಕ್ಸಾಮ್ ಅಲ್ಲಿ ಹಾಕಿದ್ವಿ, 3ನೇ ರೌಂಡ್ ಅಲ್ಲಿ ಅದು ಜಾಬ್ ಆಯ್ತು ಅವಳಿಗೆ. ಅಲ್ಲ, ಇದು ಕಾಲೇಜ್ ಸಿಕ್ತು. ಆಯ್ತಪ್ಪ. ನೀವು ಡೊನೇಷನ್ ಸೀಟ್ ಯಾಕೆ ತಗೊಳ್ಳಿಲ್ಲ? ಯಾಕಂದ್ರೆ ಆ ಹುಡುಗಿ ನಾನು ಆ ಪರಿಸ್ಥಿತಿ ಇರ್ಲಿಲ್ಲ. ಬಟ್ ಚಿತ್ರದುರ್ಗದಲ್ಲೇ ಸಿಗುತ್ತೆ ಅವಳಿಗೆ ರ್ಯಾಂಕಿಂಗ್ ಅಲ್ಲಿ ಅಂತ ಕನ್ಫರ್ಮ್ ಮಾಡ್ಕೊಂಡು ಹಾಕಿದ್ದೆ. ಕನ್ಫರ್ಮ್ ಚಿತ್ರದುರ್ಗ ಅಂತ ಹಾಕಿದ್ವಿ. CET ಅಲ್ಲಿ ಅಲಾಟ್ ಆಯ್ತು. ಅಲ್ಲೋ, ಆ ಸೀಟ್ ಸಿಗದೆ ಇದ್ದಿದ್ರೆ ನೀನ್ ಇಂಜಿನಿಯರಿಂಗ್ ಓದ್ಸಕ್ ಆಗ್ತಿತ್ತಾ? ಸ್ವಲ್ಪ ಕಷ್ಟ ಆಗೋದು. ಓಕೆ. ಮತ್ತೆ ಆ ಮಗು, ನಿನ್ ಇಬ್ಬರು ಮಕ್ಕಳಲ್ಲಿ ಕೋಪ ಯಾರಿಗೆ ಜಾಸ್ತಿ? ಅದು ಸ್ವಲ್ಪ ಮಗಳಿಗೆ ಇರುತ್ತೆ. ಹೌದು. ಮತ್ತೆ ಸಣ್ಣ ಯಾರು ಜಾಸ್ತಿ? ಸಣ್ಣ ಗುರುಗಳೇ. ಮಗಳು ಇದ್ಲ, ಮಗಳೇ ಸ್ವಲ್ಪ ಸಣ್ಣ ಇದ್ಲು, ಈಗ ಸ್ವಲ್ಪ ಪರವಾಗಿಲ್ಲ. ಓಕೆ. ಇವಾಗ ನಾನೊಂದು ಹೇಳ್ತೀನಿ ಕೇಳು. ಯಾಕ ಮಗುಗೆ ನಿನ್ನ ತಾಕತ್ತಿಲ್ದೆ ಇದ್ರು ಇಂಜಿನಿಯರಿಂಗ್ ಸೀಟ್ ಸಂಪಾದಿಸಿದ್ದೆ ಯಾಕೆ ಹೇಳು? ಗೊತ್ತಾಗ್ಲಿಲ್ಲ. ಮೂಲ ನಕ್ಷತ್ರದಿಂದ. ಹಾ. ಅದನ್ನ ಅಭುಕ್ತ ಮೂಲ ಅಂತ ಕೂಡ ಕರೀತಾರೆ. ಆಕಾಶದಲ್ಲಿ ಅತ್ಯಂತ ಸುಂದರವಾದ ತಾರೆ ಅದು. ಆಯ್ತು. ಅವ್ರ ಹತ್ರ ಸರಸ್ವತಿ ದೇವಿಯ ನಕ್ಷತ್ರ ಅದು. ಹೌದು, ಅವ್ರ ಹತ್ರ ಅಶುದ್ಧತೆ ತಾಳಲಾರದ ನಕ್ಷತ್ರ. ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೋಪ ಬಂದ್ಬಿಡುತ್ತೆ ಹುಡುಗಿಗೆ. ಕರೆಕ್ಟ್. ಹೌದು. ತಾನು ತಪ್ಪು ಮಾಡಲ್ಲ, ಇನ್ನೊಬ್ಬರು ತಪ್ಪು ಮಾಡಕ್ ಬಿಡಲ್ಲ, ಮುಖದ ಮೇಲೆ ಹೇಳುತ್ತೆ. ಹೌದು. ಅಂದ್ರೆ ಸರಸ್ವತಿ ಅವತಾರ. ಹೌದು ಅಲ್ವಾ? ಅದ್ರಿಂದ ಆ ಮಗು ತನ್ನ ಸೀಟ್ ತಾನೇ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳತ್ತೆ. ಇನ್ನೊಬ್ಬ ಹಂಗಲ್ಲಿ ಇರೋಕ್ ಇಷ್ಟಪಡಲ್ಲ. ಆ ಕೆಲ್ಸನ ಅವಳ ಪಾಡಿಗೆ ಅವಳೇ ಹುಡ್ಕೊಂಡ್ಲದು. ಆದ್ರೂ ಒಂದು ನಕ್ಷತ್ರದಲ್ಲಿ 4 ಪಾದ ಇರುತ್ತೆ. 27 ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ, ಇದೆಲ್ಲ ಇದೆಯಲ್ಲ. ಹೌದು. ಈ ಮೂಲದ ನಂತರ ಬರೋ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ. ಇದು ಮೂಲಕ್ಕೆ ಮೊದಲು ಬರೋ ನಕ್ಷತ್ರಗಳು. ಅಲ್ವಾ? ಇವಾಗ ನೋಡು, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರಾಭದ್ರ, ರೇವತಿ. ಎಷ್ಟು 8 ನಕ್ಷತ್ರಗಳು ನಂತರ ಬರುತ್ತೆ.
ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯಮಿ ಆಶ್ಲೇಷ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ 18 ನಕ್ಷತ್ರಗಳು ಹಿಂದೆ ಬರುತ್ತೆ. ಹೌದು ಅವರ ಹತ್ರ. ಟೋಟಲ್ 27 ನಕ್ಷತ್ರಗಳಲ್ಲಿ 8 ನಂತರ 18 ಹಿಂದೆ. ಹ್ಮ್ ಗುರುವಿನ ಮನೆ ಹ್ಮ್ ಈ ಮೂಲ ನಕ್ಷತ್ರನ ಪ್ರತಿ ನಕ್ಷತ್ರವನ್ನ 4 ಭಾಗ ಮಾಡ್ತಾರೆ. ಹ್ಮ್ ಮೂಲ ನಕ್ಷತ್ರದ 4 ಭಾಗಗಳಲ್ಲಿ ಕೊನೆಯ ಭಾಗ ಈ ಮಗುದು. ಕೊನೆಯ ಭಾಗನೇ ಎಷ್ಟು ಬುದ್ಧಿವಂತೆ ಆಗ್ಬೇಕು ಅಂದ್ರೆ ಇನ್ನು ಮೊದಲ ಭಾಗ ಎಷ್ಟು ಬುದ್ಧಿವಂತಿಕೆ, ಎಷ್ಟು ತೀಕ್ಷ್ಣತೆ, ಎಷ್ಟು ಶ್ರೇಷ್ಠತೆ ಇರುತ್ತೆ. ಹ್ಮ್ ಯಾರ ಮನೇಲಿ ಅನ್ಯಾಯಗಳು ಹೆಚ್ಚು ನಡೆಯುತ್ತೋ ಅಂತವ್ರು ಯೋಚನೆ ಮಾಡ್ಬೇಕು ಈ ಮಗುನ್ ಮದುವೆ ಆಗೋಕೆ. ಯಾಕಂದ್ರೆ ಅನ್ಯಾಯನ್ ಸಹಿಸೋದಿಲ್ಲ ಇದು. ಹೌದು. ಅರ್ಥ ಆಯ್ತಾ? ಹಾಗಾಗಿ ಆಯ್ತು. ಅವರು ಅಯ್ಯೋ ನಾವು ಅನ್ಯಾಯ ಮಾಡ್ತೀವಪ್ಪ ಅದು ಮಾತಿಗೂ ಹಿಡಿಯುತ್ತೆ ಬೇಡ ಅಂತ ಅನ್ಕೊಂಡು ಪುಕಾರಗಳಾಗಿದೆ ಅಷ್ಟೇ ವಿನಃ ಹಾ. ಕುಲ ನಕ್ಷತ್ರದವರು ಹ್ಮ್ ಕೆಟ್ಟವರು ಅನ್ನೋದು ಎಲ್ಲೂ ಇಲ್ಲ. ಹ್ಮ್ ದಯವಿಟ್ಟು ಅಜ್ಞಾನದಿಂದ ಹೊರಗಡೆ ಬನ್ನಿ. ಇಲ್ಲ, ಖಂಡಿತ ನಿಮ್ಮ ಎಷ್ಟು ಫಾಲೋ ಅಪ್ ಇದಾವ ಅಷ್ಟು ಮಾಡ್ತಾ ಇದ್ದೀನಿ. ನಂದು ಫೇಸ್ಬುಕ್ ಅಲ್ಲಿ ಬರುತ್ತೆ, ನಂದು ಈ ಲಿಸ್ಟ್ ಅಲ್ಲಿ ಇದೆ ಅಂತ. ಇವತ್ತುವರೆಗೂ ನಾನು ಯಾವ್ದು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಅದ್ರಾಗೆ ತಪ್ಪು ಸರಿ ಎಲ್ಲವೂ ತಿಳ್ಕೊಂತಾ ಇದ್ದೀನಿ. ಬಟ್ ಇದನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೆ ನಕ್ಷತ್ರ ಒಳ್ಳೇದೆ ಅಂತ. ಈಗ ಕೆಲವ್ರು ಏನ್ ಮಾಡ್ತಾ ಇದಾರೆ, ಎಲ್ಲ ಚೆನ್ನಾಗಿದೆ, ಅದು ಮೂಲ ನಕ್ಷತ್ರ ಬೇಡ ಆಯ್ತಪ್ಪ ಅಂತ ಚೆನ್ನಾಗಿಲ್ಲ ನೀನ್ ಹೋಗ್ತಾ ಇರು ಮುಂದೆ ಅಂತೇಳಿ ಅಷ್ಟೇ ಹೇಳಿ. ತೊಲಗಾಚೆ. ಅಲ್ಲ, ಅಕಸ್ಮಾತ್ವಾಗಿ ನಾವು ಶಾಸ್ತ್ರ ನೋಡ್ದಂಗೆ ಮದುವೆ ಮಾಡ್ಬೋದಾ ಅವ್ರ ಹತ್ರ ಅವ್ರು? ಶಾಸ್ತ್ರ ನೋಡ್ಲೇಬಾರದು. ನಾ ಆಕ್ಚುಲಿ ಶಾಸ್ತ್ರಗಳು ನೋಡ್ಲೇಬಾರದು. ಹುಡುಗನಿಗೆ ಹುಡುಗಿ ಇಷ್ಟ ಆಯ್ತಾ, ಹುಡುಗಿಗೆ ಹುಡುಗ ಇಷ್ಟ ಆಯ್ತಾ, ಗೋ ಹಾ. ಅಹೆಡ್. ಇನ್ನು ಈ ಕಾಲದಲ್ಲಿ ಮೇಳ ಮೇಳಿ ನೋಡ್ಬಾರ್ದು. ಈ ಶಾಸ್ತ್ರದ ನೋಡೋ ಬದಲು ಇನ್ನು ಹುಡುಗಂದು ಮೆಡಿಕಲ್ ಚೆಕಪ್ ಮಾಡಿಸಿ, ಹುಡುಗಿದು ಮೆಡಿಕಲ್ ಚೆಕಪ್ ಮಾಡಿಸಿ, ಅದೇ ನಿಮ್ ಕುಂಡ್ಲಿ. ನಮ್ಮ ಹುಡುಗಿಗೆ ಯಾವುದೇ ರೋಗಗಳಿಲ್ಲ ಅಂತ ಮೆಡಿಕಲ್ ಚೆಕಪ್ ಮಾಡಿಸಿ ತೋರಿಸಿ, ನಿಮ್ ಹುಡುಗಂದು ಮೆಡಿಕಲ್ ಚೆಕಪ್ ಮಾಡಿಸಿ ತಂದ್ರೋ ಅಂತ ಹೇಳಿ, ಅದು ನಿಜವಾದ ಮೇಳ ಮೇಳಿ. ಅವನಿಗೆ ಮಕ್ಕಳಾಗತ್ತಾ ಇಲ್ವಾ, ಇವಳಿಗೆ ಮಕ್ಕಳಾಗತ್ತಾ ಇಲ್ವಾ ಅಂತ ತಿಳ್ಕೋಬೇಕು. ಅಂತವೆಲ್ಲ ಈ ಹಿಂದಿನ ಕಾಲದಲ್ಲಿ ಮೆಡಿಕಲ್ ಚೆಕಪ್ ಇರ್ಲಿಲ್ವಲ್ಲ, ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ರು. ಮೇಳ ಮೇಳಿಗಳು ಬಂದಿದ್ದು ನಂತರ ಕೃಷ್ಣ ಜಾಂಬವತಿನ ಮದುವೆ ಆಗಕ್ಕೆ ಯಾವ ಮೂಲ ನಕ್ಷತ್ರ ನೋಡಿದ್ದ, ಯಾವ ಜಾತಕ ಸೆಟ್ ಮಾಡಿದ್ದ ಹೇಳು? ಕೃಷ್ಣ ಸತ್ಯಭಾಮೆ ಆಗ್ಲಿ ರುಕ್ಮಿಣಿ ಆಗ್ಲಿ ಎಲ್ಲರನ್ನ ಯಾವ ಶಾಸ್ತ್ರ ನೋಡಿ ಮದ್ವೆ ಆಗಿದ್ನ? ರಾಮ ಬಾಣ ಎತ್ತಿದ್ದಕ್ಕೆ ಸೀತೆನ್ ಕೊಟ್ರು ವಿನ ಜಾತಕ ಒಂದಿದಕ್ಕೆ ಕೊಡ್ಲಿಲ್ಲ. ಹೌದು. ಅವಾಗ ಬಾಣ ಎತ್ತಿದವ್ರೆಲ್ಲರಿಗೂ ಸೀತೆನ್ ಕೊಡೋದಾದ್ರೆ ಇನ್ನು ಜಾತಕ ಯಾಕೆ ನೋಡ್ಬೇಕು ಅಲ್ವಾ? ಹೌದು. ಇಲ್ಲ, ಖಂಡಿತ ಅದು ನಿಮ್ಮ ಬಾಯಲ್ಲೇ ನಾನು ಕೇಳಿ. ಈಗ 2 ಗಂಟೆ ಬಂದಿದ್ದು ಅವ್ರ ಹತ್ರ ಅವರೇ, ನಮ್ಗೆ ಆದ್ರೂ ಗುರುಗಳೇ ಅನ್ನೋದೇ ಪದ ಬಂದ್ಬಿಡುತ್ತೆ. ಬಹಳ ಅವೆಲ್ಲ ಬಿಟ್ಬಿಡು. ಹುಡುಗನ ಕಡೆಯವರು ನಂಬಿದ್ರೆ ನಂಬ್ಕೊಳ್ಳಿ, ನೀನು ನಂಬೇಡ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಶಿವ ಪಾರ್ವತಿನ ಮದುವೆ ಆಗಿದ್ದು ಯಾವುದೇ ಜಾತಕ ನೋಡದೆ. ರಾಮ ಸೀತೆಯನ್ ಮದುವೆ ಆಗಿದ್ದು ಬಾಣ ಬಿಲ್ ಎತ್ತಿದ್ದಕ್ಕೆ, ಸೀತೆಯ ಜಾತಕ ಹೊಂದಿದ್ದಕ್ಕಲ್ಲ. ಅರ್ಥ ಮಾಡ್ಕೋ. ಅದೇ ಮುಹೂರ್ತದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಜನಕ್ಕೂ 4 ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನು ರಾಜ್ಯಗಳ ಹೊಂದಾಣಿಕೆಗೋಸ್ಕರ ಮಕ್ಕಳನ್ನು ಕೊಟ್ಟು ಮದುವೆ ಮಾಡೋರು ಯಾವ ಜಾತಕ ನೋಡಿದ್ದಾರೆ? ರಾಜರಿಗೆ ಯುದ್ಧ ಅವಾಯ್ಡ್ ಮಾಡ್ಬೇಕಪ್ಪ. ಒಂದು ರಾಜ್ಯದ ಜೊತೆ ಇನ್ನೊಂದು ರಾಜ್ಯ ಯುದ್ಧ ಅವಾಯ್ಡ್ ಮಾಡಕ್ಕೆ ಸಂಬಂಧಗಳು ಬೆಳೆಸ್ತಾ ಇದ್ರು. ಅವಾಗ ಯಾವ ಜಾತಕ? ಇಂಥವೆಲ್ಲ ನಂಬೋದ್ ಬಿಡಿ. ಜಾತಕದಿಂದ ಅನೇಕ ವಿಚಾರಗಳು ಗೊತ್ತಾಗತ್ತೆ. ಇಂಥದ್ದೆಲ್ಲ ಅಜ್ಞಾನದಿಂದ ಮೂಢನಂಬಿಕೆಗಳಿಂದ ಸೋರ್ತಾ ಇದೆ ನಮ್ ದೇಶ. ಏನು ಸಾಧನೆ ಆಯ್ತು? ಪ್ರತಿಯೊಂದಕ್ಕೂ ಜಾತಕ ನೋಡುದು. ಆಕ್ಚುಲಿ ಹುಡುಗ ಹುಡುಗಿನ ಇಷ್ಟ ಪಡ್ಬೇಕಾ, ಜಾತಕ ನೋಡಿದ ಪಂಡಿತ ಇಷ್ಟ ಪಡ್ಬೇಕಾ? ಪಂಡಿತನಿಗೆ ಇಷ್ಟ ಆದ ಹುಡುಗಿಯನ್ನ ಹುಡುಗ ಮದುವೆ ಆಗೋದು ಏನು ಸರಿ? 10 ಜನ ಹುಡುಗರ ಜಾತಕ ಬಂದಿದ್ರೆ ಆ ಹುಡುಗರನ್ನ ಪಂಡಿತ ಸೆಲೆಕ್ಟ್ ಮಾಡ್ಬೇಕಾ ನಿಮ್ಗೆ? ಅರ್ಥ ಮಾಡ್ಕೋ. ನಿನ್ನ ಹುಡುಗಿಯನ್ನ ನೀನ್ ಸೆಲೆಕ್ಟ್ ಮಾಡ್ಕೋ, ನಿನ್ನ ಹುಡುಗನನ್ನ ನೀನ್ ಸೆಲೆಕ್ಟ್ ಮಾಡ್ಕೋ. ಬಿಲ್ ಅನ್ನ ಎತ್ತಿದ್ರು ಜನಕ ಒಂದು ಕಂಡೀಷನ್ ಹಾಕಿದ್ದ ಸೀತೆಗೆ. ಅವನೇ ರಾಜ ಬಂದು ಬಿಲ್ ಎತ್ತಿದ್ರು ಕೂಡ ನಿನ್ಗೆ ಇಷ್ಟ ಇಲ್ದಿದ್ರೆ ಹಾಕ್ಬಿಡಮ್ಮ ಹಾರ ಅಂದ. ಎತ್ತಿದವ್ರಿಗೆ ಕೊಡ್ಬೇಕು ಅಂತ ರೂಲ್ ಇರ್ಲಿಲ್ಲ. ಯಾಕಂದ್ರೆ ಸೀತೆಯ ಶಕ್ತಿ ಅಷ್ಟಿತ್ತು. ಯಾವನು ಎತ್ತಿದವನು ಯುದ್ಧ ಮಾಡಿ ಎತ್ಕೊಂಡ್ ಹೋಗ್ತೀನಿ ಅಂತ ಅಂಬಿಕೆ ಅಂಬಾಲಿಕೆ ತರ ಆಗ್ತಿರ್ಲಿಲ್ಲ ಸೀತೆಯ ಸ್ವಯಂವರ.
ಅಂಬಿಕೆ ಅಂಬಾಲಿಕೆಯಲ್ಲಿ ಸ್ವಯಂವರ ಇಲ್ದಿದ್ರು ಭೀಷ್ಮ ಎತ್ಕೊಂಡ್ ಬಂದ್ಬಿಟ್ಟ. ಶಕ್ತಿ ಪ್ರದರ್ಶನ ಅದು ತಪ್ಪದು. ರಾಕ್ಷಸ ಕೃತ್ಯ ಅದು ಸೀತೆಗೆ ಇನ್ನೊಂದು ಅನುಕೂಲತೆ ಇತ್ತು. ಬಿಲ್ಲು ಎತ್ತುವವನು ನಿನ್ನನ್ನ ನಿನಗೆ ಇಷ್ಟ ಆಗಿರ್ಬೇಕು ಅಂತ ಹೇಳ್ದ. ಅವನು ಯಾರ ಬಂದು ಬಿಲ್ಲೆತ್ತಿ, ತಂದೆ ವಯಸ್ಸಿನವ್ರು ಬಂದು ಬಿಲ್ಲೆತ್ತಿ ನನ್ಗೆ ಕೊಡಿ ಅಂದ್ರೆ ಹೋಗ್ತಿರ್ಲಿಲ್ಲ ಸೀತೆ. ಅದು ಒನ್ ಆಫ್ ದ ಕಂಡೀಷನ್ಸ್ ಅಷ್ಟೇ. ರಾಮ ಬಿಲ್ಲು ಎತ್ತದಿದ್ರು, ರಾಮನ ಬಿಲ್ಲು ಎತ್ತಕ್ ಬರ್ತಾನಲ್ಲ, ಆವಾಗ್ಲೇ ಮನ್ಸೋತ್ ಬಿಟ್ಲು ಸೀತೆ ಆ ರಾಮನ ಸೌಂದರ್ಯಕ್ಕೆ. ಅವನು ಬಿಲ್ಲು ಎತ್ತದಿದ್ರು ಅವನ್ನೇ ಮದುವೆ ಆಗ್ತಿದ್ಲು. ಅದಕ್ಕೆ ಗುರುಗಳೇ ಅಂತ ಹೇಳ್ತಾ ಇದ್ದೀನಿ, ಸಾರಿ ನೀವು ಬೈತೀರಾ ನಮ್ಗೆ. ಅವರತ್ರವರೇ, ಈಗ ನಾನ್ ನಿಮ್ ಗಟ್ಟಿಯಾಗಿ ಈಗ 3-4 ಇಂಟರ್ವ್ಯೂ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಜಾತಕ ನೋಡಲ್ಲ, ನೀವು ಇಷ್ಟ ಆದ್ರೆ ಖುಷಿ ಆದ್ರೆ ಎಲ್ಲ ಮೇಲ್ ಬಿದ್ದು ಹೇಳಕ್ಕೂ ಹೋಗ್ಬಿಡ, ಜಾತಕ ನೋಡಲ್ಲ ಇಂಥವೆಲ್ಲ ಹೇಳಕ್ ಹೋಗ್ಬಿಡ. ನಿಮ್ಗೆ ಇಷ್ಟ ಆದ್ರೆ ನಮ್ಗೆ ಸಂತೋಷ ಸಾರ್, ನಮ್ಗೆ ಅಷ್ಟೆಲ್ಲಾ ಬುದ್ಧಿ ಇಲ್ಲ ಅಂತ ಹೇಳು. ಖಂಡಿತ ಗುರು, ನಮಗೆ ಬುದ್ಧಿನೇ ಇಲ್ಲ. ನನಗೆ ಅಪ್ಪ ಅಮ್ಮ ನನಗೆ ಮಾಡಿದ್ವಿ, ಮದುವೆ ಮಾಡಿದ್ದು ನಾವು ಜಾತಕನೇ ನೋಡಿಲ್ಲ. ಈಗ ಅತಿಯಾಗಿ ಮಾತಾಡಕ್ ಹೋಗ್ಬಿಡಿ, ಅದ್ ಹೇಳ್ಬಿಡಿ. ನಮ್ ಹುಡುಗಿ ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ಸಾಕು ಸರ್. ನಿಮಗೆ ಇಷ್ಟ ಆದ್ರೆ ಕುಂಡ್ಲಿ ತೋರ್ಸ್ಕೊಳ್ಳಿ. ನಮಗೆ ಹುಡುಗ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತೇಳಿ, ಇಲ್ಲ ಅಂದ್ರೆ ಮುಂದೆ ನೋಡೋಣ ಸರ್ ಅಂತೇಳಿ ಮುಂದುವರಿ. ಆಯ್ತು ಅವ್ರ ಹತ್ರ ತುಂಬಾ ಈ ಬಿಡುವು ಮಾಡ್ಕೊಂಡು ನಾನು ಇವತ್ತು ಅದೃಷ್ಟನ ಪಾಲೆ ಅನ್ಕೊಂತಿದ್ದೀನಿ. ದಯವಿಟ್ಟು ಬಹಳ ರಿಸೀವ್ ಮಾಡ್ಕೊಂಡಿದ್ರೆ ಒಂದೇ ರಿಂಗಲ್ಲಿ ನನ್ನ ಪಾಲಿನ ಇವತ್ತು ಶುಕ್ರವಾರ ಮರೆಯಂಗಿಲ್ಲ. ಇದೇ ಫಸ್ಟ್ ಟೈಮ್ ನಿಮಗೆ ನಾನು ಫೋನ್ ಮಾಡಿರೋದು. ಈಗ 1.5 ವರ್ಷ 2 ವರ್ಷದಿಂದ ಫಾಲೋ ಅಪ್ ಮಾಡ್ತಿದ್ದೆ. ನನ್ನ ಅನಿಸಿಕೆನ ತುಂಬಾ ಮುಕ್ತವಾಗಿ ನನಗೆ ಹಂಚ್ಕೊಂಡು ನನಗೆ ಸಲಹೆ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಅವರ ಹತ್ರವರೇ. ನನ್ನ ಮಗ ಈಗ 2nd PUC, ಅವನಿಗೆ ಅದೇ ಹೇಳ್ತಾ ಇದ್ದೀನಿ, ಮಗಳ ತರ ಓದು ಅಂತ ಹೇಳ್ತಾ ಇದ್ದೀನಿ. ವರದಕ್ಷಿಣೆ ಕೇಳೋರ್ಗು ಕೊಡಕ್ ಹೋಗ್ಬೇಡ ಹೆಣ್ಣು. ಅಮ್ಮನೇ ಆಗಲ್ಲ ಬಿಡು, ಮೂಲ ನಕ್ಷತ್ರ ಅಂತ ಹೇಳಿದ್ಯಲ್ಲ. ಅಮ್ಮನೆ ನೀನು ಒಪ್ಪಿದ್ರು ಅಂತ ಕೆಟ್ಟ ಗುಣಗಳನ್ನ ನೋಡಿದ್ರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ. ಆದ್ರೂ ಮತ್ತೆ ಮನೆಯಲ್ಲಿ ಮಗನೇ ನೋಡ್ತಿದ್ದ ಅಷ್ಟ. ಇದು ನೆಟ್ ಅಲ್ಲಿ ಮತ್ತೆ ಕುಂಡ್ಲಲ್ಲಿ ನೋಡ್ತಾ ಇದ್ದ. ಕುಂಡ್ಲಲ್ಲಿ ಒಂಥರ ಬೇರುತ್ತೆ, ಇದು ಯಾವ್ದೋ ಪಂಚಾಂಗದಲ್ಲಿ ಬೇರೆ ಬರುತ್ತೆ. ಅವೆಲ್ಲ ನೋಡಿದ್ರೆ ಇಲ್ಲ ಇವತ್ತಿಂದ ನಾನು ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀನಿ ನಿಮ್ದು ಎಲ್ಲ ಸಲಹೆಗಳು ನೋಡಿ. ಆದ್ರೂ ನಿಮ್ ಬಾಯಲ್ಲಿ ನನಗೆ ಇವತ್ತು ಇನ್ನೂ ಮನದಟ್ಟಾಯ್ತು. 100% ಗ್ಯಾರಂಟಿ ಆದೆ ಅವರ ಹತ್ರವರೇ. ತುಂಬಾ ಧನ್ಯವಾದಗಳು ಅವರ ಹತ್ರವರೇ. ಇಂದು ಬೇರೆಯವರಿಗೆಲ್ಲ ನನಗೆ ಮುಖಾಂತರವಾಗಿ ಎಲ್ಲರಿಗೂ ಸಲಹೆ ಸಿಕ್ತು ಅಂತ ಅನ್ಕೊಂಡಿದೀನಿ. ನಾನ್ ಬೇರೆ ಎಲ್ಲವೂ ಕೇಳ್ತಾ ಇರ್ತೀನಿ, ಇದೊಂದು ಕೇಳ್ಬೇಕಿತ್ತು. ಈ ಬಿಲ್ ಹಂಚ್ಕೋತಾರಲ್ಲ ಅವ್ರ ಹತ್ರ ಅಂತವ್ರನ್ನ ಇಷ್ಟಪಡಬಾರದು, ಬಿಲ್ ಎತ್ತೋರ್ನ ಇಷ್ಟಪಡ್ಬೇಕು. ಈ ಹೋಟ್ಲಲ್ಲಿ ಹೋದ್ರೆ ಶೇರಿಂಗ್ ಅಂತ ಎಲ್ಲಾರು ಅದ್ರ ಬದಲು ನಾನು ಬಿಲ್ ಕೊಡ್ತೀನಿ ಅಂತ ಎತ್ತುತ್ತಾನಲ್ಲ, ಅವನು ನಿಜವಾದ ರಾಮ. ಎಲ್ಲ ಬಿಲ್ ಎತ್ತಬೇಕು ಅವನು. ಬಿಲ್ ಎತ್ತುವುದು ಅಂದ್ರೆ ಎಲ್ಲರ ಬಿಲ್ಲು ನಾನ್ ಕೊಡ್ತೀನಿ ಅಂತ ಹೇಳೋನು ನಿಜವಾದ ರಾಮ. ಬಿಲ್ ಹಂಚ್ಕೊಳ್ಳೋಣ, ನಿಂದೆಷ್ಟು ನಂದೆಷ್ಟು, ನಿಂದ್ ಕಡಿಮೆ ಕೊಡೋ, ತಿನ್ನೋದು ಅಂತ ಪರಿಸ್ಥಿತಿ ಇದ್ರೆ ಇನ್ನೊಂದ್ ಕಡೆ ಯಾಕೆ ತಿನ್ಬೇಕು, ಕರ್ಕೊಂಡ್ ಯಾಕೆ ಹೋಗ್ಬೇಕು. ಎಲ್ಲರ ಬಿಲ್ಲು ನಾನು ಎತ್ತುವೆನು ಎನ್ನುವವನು ರಾಮ. ಬಿಲ್ ಎತ್ತುವುದು ಅಂದ್ರೆ ನೋಡು, ಆ ಕಾಲದ ಬಿಲ್ಲು ಈ ಕಾಲದ ಬಿಲ್ಲು. ನಿಜವಾದ ಗಂಡು ಅಂದ್ರೆ ಏನು, ಮನೆಯ ಎಲ್ಲ ಬಿಲ್ಲುಗಳನ್ನು ಎತ್ತುವವನು. ಕರೆಂಟ್ ಬಿಲ್ಲು, ಮತ್ತೆ ವಾಟರ್ ಬಿಲ್ಲು, ರೆಂಟ್ ಬಿಲ್ಲು, ಮತ್ತೆ ಫೋನ್ ಬಿಲ್ಲು, ಈ ಎಲ್ಲ ಬಿಲ್ಲುಗಳನ್ನು ಎತ್ತುವವನು ಮಾತ್ರ ಮದುವೆ ಆಗಲು ಸಾಧ್ಯ ಅನ್ನೋದು ರಾಮಾಯಣನೇ ಹೇಳ್ಬಿಟ್ಟಿದೆ ನೋಡು. ಹೆಣ್ಣನ್ನು ಮದುವೆ ಆಗ್ಬೇಕು ಅಂದ್ರೆ ಬಿಲ್ ಎತ್ತಬೇಕು. ಸಾಲ ಮಾಡದವನು. ಹಿಂದೆ ಮನೆಗೆ ಬರೋ ಸೊಸೆ ತಾವು ಹೇಳ್ದಂಗೆ ಬಿದ್ದಿರ್ಬೇಕು ಅಂತ ಅರಿತಿದ್ದ ಕಾಲ. ಹಿಂದೆ ತಾವು ತಪ್ಪು ಹೇಳಿದ್ರು ಸರಿ ಹೇಳಿದ್ರು ಅಂತ ನಡೆಯೋ ಸೊಸೆ ಬೇಕು ಅಂತ ಬದುಕಿದ್ದ ಕಾಲ. ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರ, ಅತಿ ಶ್ರೇಷ್ಠ ನಕ್ಷತ್ರ, ಚೇಳಿನ ಕೊಂಡಿ ಅಂತ ನಕ್ಷತ್ರ, ಅನ್ಯಾಯದ ವಿರುದ್ಧ ತಿರುಗಿ ಬೀಳೋ ನಕ್ಷತ್ರ, ಅನ್ಯಾಯವನ್ನು ಸಹಿಸದ ನಕ್ಷತ್ರ, ನ್ಯಾಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಂಥ ನಕ್ಷತ್ರ. ಹೀಗಿರುವಾಗ ಮಾವನ ಅಧಿಕಾರದಲ್ಲಿ ನಡೆಯೋ ಮನೆಯಲ್ಲಿ ಸೊಸೆ ಅನ್ಯಾಯದ ವಿರುದ್ಧ ತಿರುಗಿ ಬಿದ್ರೆ ಮಾವನಿಗೆ ಅಧಿಕಾರ ಕಳ್ಕೊಳ್ಳೋ ಹಂಗಾಗುತ್ತೆ ಅನ್ನೋ ಭಾವನೆಯಿಂದ ಮೂಲ ನಕ್ಷತ್ರದವರಿಗೆ ಮಾವ ಇಲ್ದಿರೋ ಮನೆ ಬೇಕು ಅನ್ನೋ ಪ್ರತೀತಿ ಬಂತಷ್ಟೇ ವಿನಃ ಮೂಲ ನಕ್ಷತ್ರದಲ್ಲಿ ಮದುವೆ ಆದ್ರೆ
ಮಾವ ಸತ್ತೋಗ್ತಾರೆ ಅಂತಲ್ಲ, ಇದೊಂದು ಅಜ್ಞಾನ. ಹಾಗಾಗಿ ನ್ಯಾಯ ಬಯಸೋ ಸೊಸೆ ಮನೆಗೆ ಬಂದರೆ ಒಳ್ಳೇದಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಮೂಲ ನಕ್ಷತ್ರದವರು ಕೂಡ ನ್ಯಾಯ ನ್ಯಾಯ ನ್ಯಾಯ, ನಾನು ಮುಖದಲ್ಲೇ ಮಾತಾಡೋದು, ನಾನು ನೇರವಾಗಿ ಮಾತಾಡೋದು, ನಾನು ಅನ್ಯಾಯ ಸಹಿಸೋದಿಲ್ಲ ಅಂತ ಯಾವಾಗಲೂ ಎಲ್ಲರನ್ನೂ ವಿರೋಧ ಮಾಡಿಕೊಳ್ಳೋದು ಕಡಿಮೆ ಮಾಡ್ಕೋಬೇಕು. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಬದುಕೋದು ಕಲ್ತ್ಕೋಬೇಕು. ಧನ್ಯವಾದ. ಅಹೂರ